ಅಲ್ಲ ಚಿನ್ನ, ಅದು ಉಪ್ಪು. ಉಪ್ಪು ಅಲ್ಲ, ಉಪ್ಪು ಅಪ್ಪು. ಆಯ್ತು. ಇವತ್ತು ನಾನು ನಿಮಗೆ ಪಿಜ್ಜಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಹಿಟ್ಟು ನೆನೆಸಿಟ್ಕೋಬೇಕು. ಹಿಟ್ಟು ನೆನೆಸಿಡೋಕೆ ಮೊದಲು ಈಸ್ಟ್ ನೋಡಿ, ಈ ಥರ ಈಸ್ಟ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಈ ಥರದ್ದು ಈಸ್ಟ್ ತೊಗೊಂಡು 1-2 ಟೇಬಲ್ ಸ್ಪೂನ್ ಅಷ್ಟು ಈಸ್ಟ್ ತೊಗೊಂಡು ಕಾಯಿಸಿರೋ ಅಂಥ ವಾಟ್ರಲ್ಲಿ ಹಾಕಬೇಕು. ಸೊ ನಾನಿಲ್ಲಿ 1 ಕಪ್ ಆಗೋಷ್ಟು ವಾಟರ್ನ ಕಾಯಿಸಿಟ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನ್ ಹಾಕಿ ಇಡಬೇಕು. ಸೊ ಇದನ್ನ ಮಿಕ್ಸ್ ಮಾಡಿ ಸೈಡ್ಗೆ ಒಂದು ಅರ್ಧ ಗಂಟೆ ಇಟ್ಬಿಡಿ. 1 ಅವರ್ ಆಯಿತು ನೆನೆಸಿಟ್ಟಿರೋ ಈಸ್ಟನ್ನ ಈಗ ಏನು ಮಾಡಬೇಕು ಅಂತಂದರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾವುದ್ರಲ್ಲಾದರೆ ಇಟ್ಟು ಕಳಿಸ್ತೀರಾ ಅದರಲ್ಲಿ. ಇದಕ್ಕೆ ಈಗ ಶುಗರ್ ಹಾಕಬೇಕು. ಸೊ 1.5 ಸ್ಪೂನ್ ಅಷ್ಟು ಶುಗರ್ ಹಾಕ್ರಿ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಪುಡಿ, ಅಡಿಗೆ ಸೋಡಾ ಪುಡಿ. ಇಂಚೂರು ಮೇಲ್ಗಡೆ ಸ್ವಲ್ಪ ಕಾಲು ಭಾಗ ಅಷ್ಟು ಸೋಡಾ ಪುಡಿ ಹಾಕಿ ಕಲಸಿ, ನೀಟಾಗಿ ಕಲಸಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಲೈಟಾಗಿ ಸಾಫ್ಟ್ನೆಸ್ಗಾಗಿ. ಸೊ ಈಗ ಎಣ್ಣೆ ಹಾಕಿದ್ಮೇಲೆ ಈಗ ನೀಟಾಗಿ ಕಲಸಿ. ಇದಕ್ಕೆ ಇದಕ್ಕೀಗ 1.5 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಳ್ಳಿ. ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಹಿಟ್ಟು ಹಾಕ್ಕೋಬೇಕು. ಸೊ ನಾನು ಅರ್ಧ kg ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅರ್ಧ kg ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಇದಕ್ಕೆ ಸ್ವಲ್ಪ 2 ಹಿಡಿಯಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಮಿಕ್ಸ್ ಆದಮೇಲೆ ಈಗ ವಾಟರ್ ಎಷ್ಟು ಬೇಕೋ ಅಷ್ಟು ಆ್ಯಡ್ ಅಪ್ ಮಾಡಿಕೊಂಡು ಡಫ್ ಮಾಡ್ಕೊಳ್ಳಿ. ಸೊ ಗೈಸ್, ಈ ಥರ ಕಂಪ್ಲೀಟಾಗಿ ಡಫ್ ಪ್ರಿಪೇರ್ ಆಗಿಬಿಡುತ್ತೆ ನಿಮ್ಮದು. ಇದಕ್ಕೆ ಚೂರು ಎಣ್ಣೆ ಅಪ್ಲೈ ಮಾಡಿ ಇದನ್ನು ಕವರ್ ಮಾಡಿ ಇಟ್ಬಿಡಿ. ಈಗ ಪಿಜ್ಜಾ ಮಾಡ್ತಾ ಇದ್ದೀನಿ. ಪಿಜ್ಜಾ ಮಾಡೋಕ್ಕೆ ಟಾಪ್ ಅಪ್ ಏನಾದರೂ ಐಟಮ್ಸ್ ಬೇಕೋ, ಕ್ಯಾಪ್ಸಿಕಮು, ಈರುಳ್ಳಿ ಮತ್ತು ಕಾರ್ನ್, ಇದನ್ನ 3ನ್ನ ಎಣ್ಣೆದಲ್ಲಿ ಹಾಕಿ ಹುರಿದ್ಬಿಡ್ತೀನಿ. ಸೊ ಫಸ್ಟ್ ಕ್ಯಾಪ್ಸಿಕಮ್ ಹಾಕೋಬಿಡ್ತೀನಿ. ನೆಕ್ಸ್ಟ್ ಹಾಗೆ ಈರುಳ್ಳಿ, ಮತ್ತೆ ಕಾರ್ನ್. ಸೊ ಈ 3 ಐಟಮ್ಸ್ನ ನೀಟಾಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇದೆ. ಸೊ ಗಾಯ್ಸ್, ಇಲ್ಲಿ ನೋಡ್ತಿದ್ದೀರಲ್ವಾ, ಸೊ ಈ ಥರ ಬ್ರೌನಿಶ್ ಕಲರ್ ಬಂದಾದ್ಮೇಲೆ
ನೀವು ಸ್ಟವ್ ಆಫ್ ಮಾಡಿ ಇದನ್ನ ಕೆಳಗಿಳಿಸ್ಬಿಡಿ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಹೀಟಲ್ಲಿ ಇಟ್ಕೊಳ್ಳಿ. ಸೊ ಈ ಡಫ್ ನೋಡಿ, ನಾವು ಮಧ್ಯಾಹ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋ ಡಫ್. ಸೊ ಇಷ್ಟು ಸ್ವೆಲ್ಲಿಂಗ್ ಬರುತ್ತೆ. ಇದು ಕರೆಕ್ಟಾಗಿ ಆಗಿದೆ ನೋಡಿ, ಎಷ್ಟು ಸ್ಮೂತ್ ಆಗಿದೆ ಹಿಟ್ಟು. ಸೊ ಈಗ ನಾನು ಈ ಡಫ್ನ ಸ್ವಲ್ಪ ತಗೊಂಡು ಸೊ ರೊಟ್ಟಿ ಥರ ತೀಡ್ತೀನಿ. ಸೊ ಗೈಸ್, ಇವಾಗ ನೀಟಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ರೌಂಡ್ ಶೇಪಲ್ಲಿ. ಸೊ ಈಗ ಇದನ್ನ ಹಂಚಿನ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಹೋಲ್ಸ್ ಎಲ್ಲ ಮಾಡಿ. ಈಗ ಇದಕ್ಕೆ ಆಯಿಲ್ ಹಾಕಿ ಬೋತ್ ಸೈಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡ್ಬೋದು ನೀವು ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ಇದು. ಸೊ ಇವಾಗ ಟರ್ನ್ ಮಾಡಿ ಸ್ಟವ್ನ ಸಿಮ್ಮಲ್ಲಿಡಿ. ಓಕೆ, ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಲ್ಗಡೆ ಟಾಪ್ ಮೇಲೆ ಸೀಸನಿಂಗ್ ಮಾಡೋಣ. ಸೊ ಇಲ್ಲಿ ನೋಡ್ತಿದ್ದೀರಲ್ವಾ, ಟೊಮೊಟೊ ಸಾಸ್. ಸೊ ಇದು ಟೊಮೊಟೊ ಸಾಸು ಮನೆಯಲ್ಲೇ ಮಾಡಿರೋಂಥದ್ದು, ಹೊರಗಡೆ ಎಲ್ಲೂ ತೊಗೊಂಡಿಲ್ಲ ನಾವು. ಸೊ ಇದು ಸಖತ್ತಾಗಿ ಟೇಸ್ಟ್ ಬರುತ್ತೆ, ಹೋಮ್ ಮೇಡ್ ಆಗಿದ್ದರಿಂದ. ಸೊ ಇದು ಮೇನ್ ಪಿಜ್ಜಾ ಸಾಸ್ ಇಂಗ್ರೀಡಿಯೆಂಟ್ ಇದು. ಸೊ ಇದನ್ನು ಫಸ್ಟ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಈರುಳ್ಳಿ ಟೊಮೆಟೊನ ಯಾವುದಾದ್ರೆ ಹಾಕಿದ್ದೀವೋ ಬೇಯಿಸಿರೋದು ಇದನ್ನು ಸೀಸನ್ ಮಾಡ್ಕೊಳ್ಳಿ. ಇದೇ ಮೇನ್ ಥಿಂಗ್ ಪಿಜ್ಜಾ ಮಾಡೋದಕ್ಕೆ. ಸೊ ಇದನ್ನು ಈಕ್ವಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನ ಇವಾಗ ಸೊ ಗ್ಲಾಸ್ ಯಾವುದಾದ್ರಲ್ಲಿ ಇಟ್ಟಿದೆಯೋ ಅದರಿಂದ ಕವರ್ ಮಾಡಿಬಿಡಿ 2 ಮಿನಿಟ್ಸ್. ಸೊ ಇದನ್ನು ಎಲ್ಲಿವರೆಗೂ ಆ್ಯಕ್ಚುಲಿ ನೀವು ಬೇಯಿಸ್ಬೇಕಂದ್ರೆ ಇದೆಲ್ಲ ಕಂಪ್ಲೀಟ್ಲಿ ಲಿಕ್ವಿಡ್ ಆಗಿಬಿಡುತ್ತೆ ಚೀಸ್ ಅನ್ನೋದು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸಿ. ಸೊ ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ಸರ್ವ್ ಮಾಡಿಬಿಡಿ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ, ಫುಲ್ ಚೀಸಿ ಆಗಿರೋ ಪಿಜ್ಜಾ ರೆಡಿ. ಸೊ ಇದನ್ನು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಫುಲ್ ಹಾಟ್ ಆಗಿರುತ್ತೆ. ಆವಾಗ ನೋಡಿ, ಹಾಟ್ ಪಿಜ್ಜಾ. ವಾವ್, ಇಬ್ಬರು ಅಣ್ಣ ತಮ್ಮಂದರು ಫುಲ್ ಪಿಜ್ಜಾಗೋಸ್ಕರ ರೆಡಿಯಾಗಿ ಕುಂತ್ಬಿಟ್ಟವ್ರೆ. ಸೊ ಈತ ನೋಡಿ ಕಟಿಂಗ್ ಚೀಸಿ ವಾವ್, ಹಾಗೆ ಬರ್ಬೇಕು ಚೀಸ್. ಸೊ ಇದೇ ರೀತಿ ವೀಡಿಯೋಸ್ ನಾವು ಹಾಕ್ತಿರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ತೀರಿ. ಥ್ಯಾಂಕ್ ಯು.